ದಾಳಿ ಮಾಡಿದ್ದು ಅಸೀಂ ಮುನೀರ್. ಅಮೆರಿಕಾದಿಂದಲೇ ಹೊರಬಿತ್ತು ಸ್ಫೋಟಕ ಹೇಳಿಕೆ. ಹಂದಿಗೆ ಲಿಪ್ಸ್ಟಿಕ್ ಹಚ್ಚಿದ್ರು ಹೊಲಸು ತಿನ್ನೋದನ್ನು ಬಿಡಲ್ಲ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕುಮ್ಮಕ್ಕಿನಿಂದಲೇ ಈ ದಾಳಿ. ಅಮೆರಿಕಾದಿಂದಲೇ ಹೊರಬಿತ್ತು ಸ್ಫೋಟಕ ಹೇಳಿಕೆ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ ಹಂದಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿದ್ರು ಹೊಲಸು ತಿನ್ನೋದನ್ನು ಬಿಡೋದಿಲ್ಲ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕುಮ್ಮಕ್ಕಿನಿಂದಲೇ ಈ ದಾಳಿ ಎಂದು ಹೇಳಲಾಗ್ತಾ ಇದೆ. ಒಸಾಮಾ ಬಿನ್ ಲಾಡೆನ್ಗೂ ಅಸೀಂ ಮುನೀರ್ಗೂ ಯಾವುದೇ ವ್ಯತ್ಯಾಸಗಳಿಲ್ಲ. ಒಸಾಮಾ ಹುಡಲಿ ಅಡಗಿದ್ದ, ಇವನು ಬಂಗಲೆಯಲ್ಲಿ ಇದ್ದಾನೆ ಅಷ್ಟೇ. ಇಬ್ಬರದ್ದು ಒಂದೇ ಮನಸ್ಥಿತಿ. ಅಸೀಂ ಮುನೀರ್ ಅಂತ್ಯ ಆಗಬೇಕು. ಅಮೆರಿಕದ ಮಾಜಿ ರಕ್ಷಣಾ ಅಧಿಕಾರಿ ಮೈಕಲ್ ರುಬಿನ್ ಹೇಳಿಕೆ ಇದು. ಪಹಲ್ಗಾಮ್ ದಾಳಿ ಮಾಡಿದ್ದು ಅಸೀಂ ಮುನೀರ್ ಎಂದು ಮಾಜಿ ರಕ್ಷಣಾ ಅಧ್ಯಕ್ಷ. ಅಮೆರಿಕಾದಿಂದಲೇ ಹೊರಬಿತ್ತು ಸ್ಫೋಟಕ ಹೇಳಿಕೆ. ಇದರ ಸತ್ಯಾಸತ್ಯತೆಗಳೇನು ಎನ್ನುವಂಥದ್ದು ಗೊತ್ತಾಗಬೇಕು ಅಷ್ಟೇ. ಅಮೆರಿಕ ಒಸಾಮಾ ಬಿನ್ ಲಾಡೆನ್ ಅಂದು ನಡೆಸಿದ ವರ್ಲ್ಡ್ ಟ್ರೇಡ್ ಸೆಂಟರ್ನ ದಾಳಿ ಅಮೆರಿಕ ಇನ್ನೊಂದು 10 ಶತಮಾನ ಹೋದರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಸಾಮಾ ಬಿನ್ ಲಾಡೆನ್ ವಿರುದ್ಧ ಇರತಕ್ಕಂತಹ ದ್ವೇಷ ಮತ್ತು ಪಾಕಿಸ್ತಾನದ ಮೇಲೆ ಅಮೆರಿಕಕ್ಕಿರುವಂತಹ ಸಾಂಪ್ರದಾಯಿಕವಾದಂತಹ ದ್ವೇಷ, ಇವೆಲ್ಲ ಕಾರಣಕ್ಕೋಸ್ಕರ ಈ ತರಹದೊಂದು ಹೇಳಿಕೆಯನ್ನು ಹೀಗೆ ಹೇಳಬಿಡ್ತಾರೋ ಅಥವಾ ಇದಕ್ಕೆ ಇದರದೇ ಆದಂಥ ಕಾರಣಗಳಿದ್ದಾವೋ ಅದು ಜಾಗತಿಕವಾಗಿ ಚರ್ಚೆಯಾಗ್ತಾ ಇದೆ. ಒಸಾಮಾ ಹುಡಲಿಯಲ್ಲಿ ಅಡಗಿದ್ದ ಎನ್ನುವಂತಹದ್ದು, ಇವನು ಬಂಗಲೆಯಲ್ಲಿ ಇದ್ದಾನೆ ಅಷ್ಟೇ. ಇದರ ಮಾಸ್ಟರ್ ಮೈಂಡ್ ಇವನೇ. ಇಬ್ಬರದ್ದು ಒಂದೇ ಮನಸ್ಥಿತಿ. ಅಸೀಂ ಮುನೀರ್ ಅಂತ್ಯ ಆಗಬೇಕು ಅಂತ ಹೇಳಿ ಅಮೆರಿಕ ಮಾಜಿ ರಕ್ಷಣಾ ಅಧಿಕಾರಿ ಮೈಕಲ್ ರುಬಿನ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈ ಹೇಳಿಕೆ ಈಗ ವಿಶ್ವದಾದ್ಯಂತ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿದೆ.